ಗ್ರಾಮದ ಪಂಚಗೇರಿ ಗ್ರಾಮದ ಸಮಸ್ತ ರೈತ ಬಾಂಧವರೇ, ಕಲಾಭಿಮಾನಿಗಳೇ, ಕಲಾ ಪೋಷಕರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಂಚಗೇರಿ ಗ್ರಾಮದ ಸರ್ವ ಸದಸ್ಯರೇ ಹಾಗೂ ನನ್ನ ಅತ್ಯಂತ ಸ್ನೇಹಿತರಾದ ಬಸವರಾಜರವರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂಥ ಎಲ್ಲ ಕಲಾಭಿಮಾನಿಗಳೇ, ಈ ಪಂಚಗೇರಿ ಹಾಗೂ ಗೆಣಿಕೆಹಾಳು ಗ್ರಾಮ, ಪಂಚಗೇರಿ ಹಾಗೂ ಗೆಣಿಕೆಹಾಳು ಗ್ರಾಮ ಯಾವ ರೀತಿ ಅಂದರೆ ಹುಬ್ಬಳ್ಳಿ ಧಾರವಾಡ ಇದ್ದ ಹಾಗೆ. ಯಾಕಂದರೆ ನಾವು ಗೆಣಿಕೆಹಾಳಿನ ನಾಟಕ ಆಡಿದಾಗ ಪಂಚಗೇರಿಯವರು ಸಮಸ್ತ ಎಲ್ಲ ರೀತಿಯಿಂದ ಜನರು ನಮ್ಮ ಗೆಣಿಕೆಹಾಳಿಗೆ ಬರ್ತಾಯಿದ್ರು. ಇಲ್ಲಿ ನಾಟಕ ಆಗಲಿ ಬಯಲಾಟ ಆದಾಗ ನಮ್ಮೂರವರು ಇಲ್ಲಿ ಬಂದು ನಾವು ಪ್ರೋತ್ಸಾಹ ಕೊಡ್ತಿದ್ವಿ. ಈ ರೀತಿ ಒಡನಾಟ ಇತ್ತು. ಆ ಒಡನಾಟ ಹೀಗೆ ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳ್ತಾ, ಈ ನಾಟಕದ ಕವಿಗಳಾಗಿರ್ತಕ್ಕಂಥ ಮಂಜುನಾಥ್ ಅವರು ಹೋದ ಸಲ ನನಗೆ ಫೋನ್ ಮಾಡಿ ಹೇಳಿದರು, ಈಗೀಗೆ ನಾಟಕಕ್ಕೆ ಬರಬೇಕು ತಾವುಗಳಂತಂದು ಬರ್ತೀವಿ ಅಂತಂದೇಳಿ ನಾನು ಮಾತು ಕೊಟ್ಟಿದ್ದೆ. ಆದರೆ ಕಾರಣಾಂತರಗಳಿಂದ, ಮಳೆಯ ಅವಾಂತರದಿಂದ ನಾನು ಬರೋಕ್ಕಾಗಲಿಲ್ಲ. ಈ ಸಲ ನಾನು ಫೋನ್ ಮಾಡಿದರು, ಬರಲೇಬೇಕು ಅಂತಂದು ಹೇಳಿದಾಗ ನಾನು ತಪ್ಪದೆ ನಿಮ್ಮಲ್ಲಿ ಬಂದು ನನ್ನ ಕಾಡಿನಲ್ಲಿ ಅರಳಿ ಕಾಡಿನಲ್ಲಿಯೇ ಬಿದ್ದು ಹೋಗುವ ನಮ್ಮಂಥ ಕಲಾವಿದರನ್ನು ಗುರುತಿಸಿ ಈ ರಂಗಭೂಮಿಯ ಮೇಲೆ ನಮಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯದ ಸನ್ಮಾನವನ್ನು ಅರ್ಪಿಸುತ್ತಾ, ಈಗ ಅತ್ಯಂತ ಒಳ್ಳೆಯ ತೂಕವಾದ ಮಾತುಗಳಿರತಕ್ಕಂಥ ಅಭಿಮನ್ಯು ಕಾಳಗದ ಕೃಷ್ಣನ ಮಾತನ್ನು ಒಂದು ಡೈಲಾಗ್ಸ್ ಹೇಳ್ತಾ, ತದನಂತರ ಅಶ್ವತ್ಥಾಮನ ಮಾತು ಹೇಳಿ ನಾನು ನಿರ್ಗಮಿಸ್ತಾ ಇದ್ದೀನಿ. ದ್ವಿಷತ್ಕುಲ ತಿಮಿರ ಪ್ರಭಾಕರಗಳು ವಿಭಾಜಿಸುವ ಊರ್ಜಿತ ಪ್ರಬಲನಾದ ರೀತಿ ಈ ತ್ರಿಭುವನಗಳು ನಿನಗಾದು ಸಾಧಿ. ಯಾವತ್ಪಟು ಭಟರೆಂಬ ಅಧಟರ ಪೈಕಿ ಸುಭಟರೆಂದೆನಿಸಿದ ನೀನು ಮೇಟಿ. ಕುಟಿಲ ಮತಿಯುತನಾದ ಕೌರವನೆಂಬ ಕುಲ ಕಂಚಕನ ಕಟಕದೋಳ್ ಮಕುಟ ಮರ್ಥರಾದ ಶಲ್ಯಾದಿ ಸಮಸಪ್ತಕರೆಂಬ ಸಾಹಸ ಸಾಗರಮಂ ಸರ್ರೆ ದಶ ದಿಕ್ ತಟಂಗಳೋಳ್ ಉತ್ಕೃಷ್ಟತರವಾದ ಕೀರ್ತಿಯನ್ನೇ ಸಂಪಾದಿಸಿದೆ. ಫಲ ಅರ್ಜುನ ಬಿಲ್ವಿದ್ಯೆಯೋಳ್ ಬಲ್ಲಿದರೆಂದೆನಿಸಿದ ಕಲಿ ಭೀಷ್ಮಾದಿ ಕದನ ಪ್ರಸಿದ್ಧರೋಳ್ ಪ್ರಬುದ್ಧನೆಂದೆನಿಸಿದ ನೀನು ಮಹತ್ ಪ್ರವೀಣನು ಭುಜಮನೋರ್ಧಂಡ ಪಾಂಡಿತ್ಯ ಧನುರ್ವಿದ್ಯದೋಳ್ ಧುರೀಣನು. ಆದರೂ ಪಾರ್ಥ ಸಂಸತ್ತಕರೆಂಬ ಪ್ರಮುಖರನ್ನೆಲ್ಲ ವಿಮುಖರನ್ನಾಗಿ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೋಳು ಯುದ್ಧ ಮಾಡುವ ಪ್ರಸಿದ್ಧ ಭಟರು ಇನ್ನಾರಿರುವರು. ಜಯಾಂಗನೆಯನ್ನು ಒರೆಸಿರುವ ನರ ಗರುಡ ಗಂಧರ್ವಾದಿಗಳು ನಮ್ಮ ಸರಿಯಾರು. ತಸ್ಮಾತ್ ನಾವಿಲ್ಲಿರುವುದೇತಕ್ಕೆ ಹೋಗಿ ನಮ್ಮ ಪಾಳ್ಯಕ್ಕೆ. ಹಾಗೆ ಅಶ್ವತ್ಥಾಮನ ಒಂದು ಮಾತನ್ನು ಹೇಳಿ ನಿರ್ಗಮಿಸ್ತಾ ಇದ್ದೀರಿ. ಓ ಅಗಸ್ತ್ಯ ನಕ್ಷತ್ರ, ಕಡಲ ಕುಡಿದಿಟ್ಟ ದಿವ್ಯಾತ್ಮ ನೀನು. ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರಿವಿ ಎಂಬುದು ಗೊತ್ತಾಗದು ಮಣ್ಣಿನ ಮಡಿಲ ಮಕ್ಕಳಿಗೆ. ಮೂರು ಪಾದಗಳಿಂದ ಮೂರು ಲೋಕಗಳನ್ನೇ ಆಕ್ರಮಿಸಿಕೊಂಡ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಲ್ಲು ತುಟ್ಟಿಗೆ. ಓ ಮಹತೋ ಮಹಿಯನೇ, ನಿನ್ನೆಡೆಯ ಮರಗಿರುವ ಅಂದಿರಸ ಕಡಲನೆ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಬೆಳಗಾಲಿಗೆ ಭರ್ಗರವ ಸಮುದ್ರವನ್ನೇ ನಿನ್ನೆದೆಯ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳ ಗುರುಳಿಸಿ ಗುಳುರು ಮಿಂಚುವ ಸಂಚಯ ಮಾಡ ನಿನ್ನೆದೆಯ ಸಿರಿಯ ಸುರಿಸಿ
ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾರ್ಯರೇ, ಕೊಂಡ ಆ ಕೌಂತೆಯರ ಕಣ್ಣೀರಿನೊಡನೆ ನಿಮಗೆ ದುಃಖಾಶ್ರುಗಳನ್ನು ಅರ್ಪಿಸುವುದೇನಲ್ಲದೆ ಹುರಿಯ ಕಣ್ಣೀರಿನಿಂದ ನಿಮಗೆ ದುಃಖಾಶ್ರುಗಳನ್ನರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಹುರಿಯ ಕಣ್ಣೀರಿನಿಂದ ನಿಮಗೆ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನೋ ಕರಿಪ ನರಮೇಧಯತ್ನರಂಗವನಿ ಪಾಂಡವರ ಮೆದುಳ ಮಲ್ಲಿಗೆಯ ಹಾರವನ್ನು ಕಾಳೇಶ್ವರನ ಕೋಳಿಗೆ ಹಾಕುವೆ ನನ್ನ ತಂದೆಯ ಜೈ ಜೈಕಾರ. ಈಗ ಮಾತುಗಳು ಕೇಳೋದಕ್ಕೆ ಯಾರಿಗೂ ಕೂಡ ಈಗ ತಾಳ್ಮೆ ಇಲ್ಲ. ಈಗ ನಮ್ಮ ಬಸವರಾಜ ಅಣ್ಣವರು ಏನೋ ಸಾರಥಿ ಪಾತ್ರ ಹಾಡ್ರ ಅಂತಾರೆ. ಒಂದು ಸಾರಥಿ ಒಂದು ಮಾತಿನ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ. ಸುಂಕಿರು ಸುಂಕಮ್ಮ ಅಲ್ಲಿ ನೋಡು ಈರಮ್ಮ ಚಿಕ್ಕಮ್ಮ ಸುಂಕಿರು ಅಲ್ಲಿ ನೋಡು ನೀನು ಹಿಟ್ಲಾಪುರ ಹೋಗಿ ಬಟ್ಲ ತಗೊಂಡು ನೀರು ಮಾರಿದ ನೀರು ರಕ್ಷಣೆ ಬೆಲ್ಲ ಮತ್ ಬಂದಂತೆ ಬೆಳಗಡೆ ಬೆಲ್ಲ ತಗೊಂಡು ಸೀದವಾಗಿ ವಿಧಾನಸೌಧದ ಮುಂದೆ ಕಾಫಿ ಮಾಡಿಕೊಂಡು ಕುಡಿವಾಗ ಘಮ್ ಎನ್ನುವ ಕಾಫಿ ವಾಸನೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈ ಕ್ಲಾಸ್ ಕಾಫಿ ಮಾಡಿ ಮಾನವ ನನಗೊಂದು ಲೋಟ ಕಾಫಿ ಕೊಡು ಅಂತ ಹಾದು ಕೇಳಿದ್ರೆ ನನಗೆ ಎಲೆಕ್ಷನ್ ಟಿಕೆಟ್ ಕೊಡು, ನಿನಗೊಂದು ಲೋಟ ಕಾಫಿ ಕೊಡ್ತಾನಂತ ನಾನು ಅಂದಿದ್ದಕ್ಕೆ ನಿನಗೆ ಎಲೆಕ್ಷನ್ ಟಿಕೆಟ್ ಗ್ಯಾರಂಟಿ, ಒಂದ ಓಟ್ನ ಗೆದ್ರ ಮಿನಿಸ್ಟರ್ ಸೀಟು ಗ್ಯಾರಂಟಿ ಅಂತ ಆತ ಮಾತು ಕೊಟ್ಟಿದ್ದಕ್ಕೆ ಎಲೆಕ್ಷನ್ ಟಿಕೆಟ್ ಗಿಟ್ಟಿಸಿದ ಈ ದಿಟ್ಟ ಪಾರ್ಥ ಸಾರಥಿಗೆ ನಿಮ್ಮ ಓಟು ಕೊಟ್ಟು ಗೆಲ್ಲಿಸಬೇಕು. ಓಟು 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 ಎಮ್ಮ ಓಟು ಏಕೆ ಓಟು ಎಮ್ಮ ಓಟು. ಶಿವರುದ್ರಪ್ಪ ಅಣ್ಣವ್ರು ಬರಬೇಕು. ಕುರುಬೂರು ಶಿವರುದ್ರಪ್ಪ, ಹೊಸಮನೆ ಶಿವರುದ್ರಪ್ಪ. ಕರ್ಣಂ ಸತೀಶ್ ಗೌಡ್ರು ಬರ್ಬೇಕು ಸ್ಟೇಜ್ ಮೇಲೆ. ಈ ನಾಟಕದ ಮ್ಯಾನೇಜರ್ ಆದಂತ 5 ಜನಗಳಿಗೆ ಈಡಿಗರ್ ಕಂಠಪ್ಪನವ್ರ ಮುದ್ದಯ್ಯನವರಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಕುರುಗೋಡವರ ಪರಮೇಶ್ವರ್ ಅವರು ಸ್ಟೇಜ್ ಮೇಲೆ ಬರಬೇಕು. ಆಚಾರ್ಯ ವೆಂಕಪ್ಪ ಅವರು ಸ್ಟೇಜ್ ಮೇಲೆ ಬರಬೇಕಂತ ವಿನಂತಿ. ಅದೇ ರೀತಿಯಾಗಿ ಪಟ್ಟಣ ಶೆಟ್ಟಿ ನಾಗರಾಜ್ ಅವರಿಗೆ ಗುಪ್ತ ಕಾಣಿಕೆಯಾಗಿ ಈ ಬೆಳ್ಳಿ ಕಡೆಗಳನ್ನು ಆಯರ್ ಮಾಡಿರ್ತಾರೆ. ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳು.
ಏ ಮುಂದಿನ ಸೀನಿ ರೆಡಿ ಆಗಪ್ಪ. ಹೋಟೆಲ್ ಮುದ್ದೆ ಅವರಿಂದ ನಾಂಜರಾಗಿರ್ತಕ್ಕಂಥ ಯಲ್ಲಪ್ಪ ಮತ್ತು ದೊಡ್ಡಕಾಳಪ್ಪ ಇವರಿಗೆ 200 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಆಡಳಿತದ ಆರ್ಭಟ ಈ ನಾಟಕ ಮೊದಲನೇ ಪ್ರಯೋಗ ಮತ್ತು ಎರಡನೇ ಪ್ರಯೋಗ ಎರಡು ಮುಖ್ಯವಾಗಿ ನಡೆಯೋದಕ್ಕೆ ಮುಖ್ಯ ಕಾರಣ ನಮ್ಮ ಪರಮಾತ್ಮ ಪಿ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಪ್ಪತ್ತಾರನೇ ಪಾತ್ರವಾಗಿ ಇವತ್ತು ಈ ಪಾತ್ರ ಮಾಡ್ತಾ ಇದ್ದಾರೆ. 76 ಪಾತ್ರಗಳನ್ನ ಆಡೋದಂದ್ರೆ ಸುಮ್ಮನೆ ಅಲ್ಲ. ನಾನೆಲ್ಲ ಸೇರಿ ಒಂದ್ 7-8 ಹಚ್ಚಿದ್ದೀನೇನು. ನನ್ನ ಏನ್ ತಗೊಳ್ಳಿ ಬ್ಯಾಗ್ ತಗೊಂಡು ಊರಿಗೆ ಹೋಗ್ತಂತಾಳೆ. ಅಯ್ಯಮ್ ನಮಗ್ ಹೆಂಗ್ ತಡ್ಕೊಂಡ ಗೊತ್ತಿಲ್ಲ. ಇರ್ಲಿ, ತಲೆ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಪ್ರೋತ್ಸಾಹ ಮಾಡ್ಕೊಂತ 76 ಪಾತ್ರಗಳನ್ನ ಮಾಡಿದ್ದಾರೆ. 101 ಯಬಸಕ ಬಂದಿವ ನಾವು ಮತ್ತನ ಬಂದ ನಾನೇನೋ ಸ್ವಲ್ಪ ಗುತ್ತಳ ಅಂತ ಮಾಡಿದ್ನ ಗುದ್ದು ಆಮೇಲೆ ಮಲ್ಲಿಗೆ ಚಾಲು ಮಾಡಿ ತಡ್ಕೊ ಚಾಲು ಮಾಡ ಪೋಸ್ ಕೊಟ್ಟನು ಹುಡುಗ ಭಾರಿ ಕೆಮ್ಮದಳ ಕನ್ನಡ ಲಂಗಾಟವಣಗ ಮಸ್ತ ಕಾಣ್ತಳ ಕಾವೇರಿ ಲಂಗಾಟವಣಗ ಮಸ್ತ ಕಾಣ್ತಳ ಕಾವೇರಿ ಪಕ್ಕ ಲೈಟ್ ಮತ್ತೆ ಒಕ್ಕರ ಮಂದಿ ನನ್ನ ನೋಡಿ ಹೌದು ನಮ್ಮ ರಿಯಾಲಿಟಿ ನೋಡ್ಬಿಟ್ರೆ ಎಲ್ಲರೂ ಎದ್ದು ಹೋಗ್ಬಿಡ್ತಾರೆ. ಅದು ಹಂಗಲ್ಲ ದೋಸ್ತ. ಈಗ ನಾ ಪೋಸ್ತನ್ ಕೇಳು ತಂಡಿ ತಂಡಿ ಹೌದಾ ಪೋಸ್ ಕೊಟ್ಟಳ ಹುಡುಗಿ ಪೋಸ್ ಕೊಟ್ಟಳ ಪೋಸ್ ಕೊಟ್ಟಳ ನಂಬರ್ ಕೊಟ್ಟಳ ನಮ್ಮ ಮಾವನ ಮಗಳು ನಮ್ಮ ಮಾವನ ಮಗಳು ನಮ್ಮ ಮಾವನ ಮಗಳು ನಮ್ಮ ಮಾವನ ಮಗಳು ಪೋಸ್ ಕೊಟ್ಟಳ ವಾಟಿಕ ಶಾಂಪೂ
ಉರುಪು ಆತ ನಂದಿ ಹಬ್ಬಸ್ತಾಳೆ ನೀ ಹಬ್ಬಸ. ಉರುಪು ಓ, ಉರುಪ. ಬೇರೆ ತಿಳ್ಕೊಬೇಡ ಉರುಪು ಮತ್ತೆ ನಮ್ಮ ಮತ್ತೆ ಬೇರೆ ತಿಳ್ಕೊಂಡೆ ಅಷ್ಟು ಹತ್ತು ಬೇಡ ಅಷ್ಟು ಹತ್ತು ಬೇಡ ಅವನ ಯಾಕ ಅವಂದ ಬಾಳ ಐತಿ ಹಾ. ಎಬ್ಸಿಂದ ಬಾಕ ಎಬ್ಸಪ್ಪ ಅದೇನು ನೋಡ್ತೀನಿ ಅದಂತ ಹೌದಾ ಬುರ್ಲಿ ದೋಸ್ತ ಸ್ವಲ್ಪ ಯಾಕೋ ಬಿಸಿಲಿಡು ಇನ್ನೊಂದ್ ಸ್ವಲ್ಪ ಇಡು ಬರಬರಿ ಹೆಂಗಿರ್ಬೇಕು ನಾ ಬಂದ ನಡಬೂರಾಗ ನೀನು ಅಂದ್ರ ಹುಬ್ಬಳ್ಳಿಂದ ಓದ್ತರ್ತಿ ನೋಡ ನೀವು ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ ನೀವು ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ ಹುಟ್ಟಿನಂದ್ರ ಕೊಟ್ಟ ನೋಡವ ಹುಬ್ಬಳ್ಳಿಂದ ತರ್ತೀನಿ ಹೂವ ಗಟ್ಟಿ ಆಗುತ್ತಿ ಮಾಡವ ಒಪ್ಪುವಂತ ಒಡೆಯ ರೆಡಿ ಮಾಡವ ನಿನಗೆ ಕಾಲಿಗೆ ಗೆಜ್ಜೆ ಸೈನ ಆಗುತ್ತಿ ಮಾಡವ ಒಪ್ಪುವಂತ ಒಡೆಯ ರೆಡಿ ಮಾಡವ ಅಂದ ಚಂದ ನೋಡ್ಬೇಕಂತ ಇರ್ತೀನಿ ಜೀವ ಅಂದ ಚಂದ ನೋಡ್ಬೇಕಂತ ಇರ್ತೀನಿ ಜೀವ ತುರು ಅಂತೈತೆ ಜೀವ ನೀವು ಅಂದ್ರೆ ಮಾನ ನಿಮ್ಮವ ತುರು ಅಂತೈತೆ ಜೀವ ನೀವು ಅಂದ್ರೆ ಮಾನ ನಿಮ್ಮವ ಮಾಲಕ್ರ ಏನ್ ಒಂದರ್ರಿ ಅಲ್ಲ ಗಂಡ ಐತಿ ಹುಡುಗರು ತಿಂಡಿ ಬಿಡಿಸ್ಬೇಕಂತ ಇನ್ನೊಂದು ಹೌದಿಲ್ಲ ಬರೋಬ್ಬರಿ ಐತಿ ನಿಂದು ಹೌದಿಲ್ಲ ಬರೋಬ್ಬರಿ ಐತಿ. ಮತ್ ಮಾಲಕ್ರು ಬ್ಯಾಡ ಅಂತಾರ ಈ ಹಬ್ಬ ಟಮಾಟಿ ಕಪ್ಪ ಕೆಂಪು ಚಲೋ ಗುಬ್ಬಚ್ಚಿ ಗೂಡಿನಲ್ಲಿ ಕಟ್ಟು ಮುತ್ತಿ ಆಡೋಣ ನಾವು ಅಲ್ಲಯ್ಯ ಗುಬ್ಬಚ್ಚಿ ಗೂಡಿನಲ್ಲಿ ಕಟ್ಟು ಮುತ್ತಿ ಆಡೋಣ ನಾವು ಅಲ್ಲಿ ಕುತ್ತಿ ಕುತ್ತಿ ಗುಬ್ಬಚ್ಚಿ ಗೂಡಿನಲ್ಲಿ ಕಟ್ಟು ಮುತ್ತಿ ಆಡೋಣ ನಾವು ಅಲ್ಲಿ ಎಲ್ಲ ಕುಚ್ಚಿ ಕುಚ್ಚಿ ವಾಲ್ಯ ಪಣತ ಏನು ಬುದ್ಧಿದಪ್ಪ ಗುರ್ತಿಸ್ಕೊಂಡ್ರ ಮತ್ತೊಮ್ಮೆ ಬುದ್ಧಿ ಶಿವಕನಿಸ್ತತ್ ನೋಡ್ರಿ ಅಟ್ಟ ಬರಗಟ್ಟ ನೋಡ ಹಂಗಂದ್ರು ನಾವೆಲ್ಲ ಈಗಿನ ಹುಡುಗರೆಲ್ಲ ಮಾರ್ಕೆಟ್ ಬಿಟ್ಟಿವಿ ಅಲ್ಲ ಬುದ್ಧಿದೆ ಬರಬ್ಬರಿ ಗೊತ್ತಿದ್ ನೋಡ ಹಲೋ ಅಲ್ಲ ನನ್ನ ಹೆಸರು ನಿನ್ನ ಹೆಂಗ್ ಗೊತ್ತಾಯ್ತು ಇನ್ನ ಚಾಲೂ ಮಾಡಿಲ್ಲ ಅಲ್ಲ ಅಲ್ಲ ಏನು ಗೊತ್ತಿದೆ ನಾರಿ ರಣ ಬಿಸಿಲಿನ ಮಾರಿ ಗೊತ್ತದನ್ನು ಬಿಟ್ಟು ಬೇಕಿದ್ರ ಸ್ವಲ್ಪ ಸೈಡಿಗೊಂಬರಿ ಚೆಲ್ಲಿದವಲ್ಲ ನಿಮ್ಮ ತರಕಾರಿ ಎಲ್ಲಿ ಹೊಂಟಿದ್ರಿ ನನ್ನ ಮುದ್ದಿನ ಕಾವೇರಿ ಸಾಲೆ ನಿನ್ನ ಬಾಯ ಮಣ್ಣು ಹಾಕ್ಲಿ ನನ್ನ ಹೆಸರು ಕಾವೇರಿ ನಿನ್ನ ಹೆಂಗ್ ಗೊತ್ತಾತ್ಲೆ ಅಲ್ಲ ನೀನೇನ್ ದೊಡ್ಡ ಸುಂದರಿಕಿ ನೀನೇನ್ ದೊಡ್ಡ ಅಮೆರಿಕದ ಬರಾಕ್ ಒಬ್ಬನ್ ಮಗಳಿದೀಯನ ಅವಳಿತ ನನ್ನ ಹೆಸರು ಗೊತ್ತೈತೆ ಅಂತ ಸಾಯ್ತಾನಿಯಲ್ಲ ಯಾಕ ಅಲ್ಲ ನಮ್ಮಪ್ಪ ಯಾರು ಅಂತ ಗೊತ್ತೈತೆ ನಿನ್ನ ಪುಂಗಿ ನೋಡಿರೇನ್ರಿ ಒಳ್ಳೆಪ್ಪ ನೆಟ್ಟ ಸರಿ ನಾವಲ್ಲಪ್ಪ ಇರಬೇಕು ನೀ ಏನ ಅಂದಲ್ಲ ಪುಂಗೆ ಪುಂಗಿ ನೋಡಿರೇನ್ರಿ ನಿಮ್ಮ ಮಾರಿ ನೋಡಕ್ಕೆ
ಅಲ್ಲ ಏ ಕಾವೇರಿ ನಿಮ್ಮಪ್ಪ ದೊಡ್ಡ ಪಳೆಗಾರೇನಾ ತ್ಯಾಗರಾಜ ಮನೆಯ ನಾಯಿ ಅಲ್ಲ 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 ಅಲ್ಲ. ಸಿಪ್ಪಾಯಲ್ಲ ನಮ್ಮ ಮಾವ ನಿಮ್ಮಪ್ಪ ಇಲ್ಲ, ಇವ್ನು ಕುರುಸಾಲೆ. ಅಲ್ಲ ನನ್ನ ಬಗ್ಗೆ ನಮ್ಮ ಅಪ್ಪ ಬಗ್ಗೆ ತಿಳ್ಕೊಂಡಲ್ಲ ಏನಿಲ್ಲ ಸಮಾಚಾರ. ಸಮಾಚಾರ ಸಮಾಚಾರ ಬರೆಯಕ ಅಥವಾ ಸಮಾಚಾರ ತಿಳ್ಸಕ ನಾನು ಪ್ರಕಾಶನಂತ ಪತ್ರಿಕೆ ವರದಿಗಾರ ಮಾಡಿದನ. ಏ ಕಾವೇರಿ ಏನ ಈ ಊರಾಗ ನಮ್ಮ ಮಾವನವ್ರಿಗೆ ಹೆಂಗ್ ಗೊತ್ತೈತೆ ನಮ್ಮ ಅತ್ತರಿಗೆ ಹೆಂಗ್ ಗೊತ್ತೈತೆ ನನಗಾದ ಗೊತ್ತೈತೆ ನೋಡ ಕಾವೇರಿ. ಅಲ್ಲ ಈ ಊರಾಗ ನಿನಗೆ ಇನ್ನ ಯಾರ ಬಗ್ಗೆ ಗೊತ್ತೈತೆ ಹೇಳ ಮಾರಾಯ. ಈ ಊರಾಗ ಎಲ್ಲ ಅತ್ತೆಯರು ಸೋಸರು ಅಕ್ಕನವರು ತಂಗಿಯರು ಎಲ್ಲಾರು ಬಂದವರು ಹಾ ಅವ್ರ ಬಗ್ಗೆ ತಿಳಿದುಕೊಂಡು ನಾನೇನ್ ಮಾಡ್ಲ ಕಾವೇರಿ ನಿನ್ನಂತ ನನ್ನಂತ ನಿನ್ನಂತ ಮುಂದೆ ಗೌರಮ್ಮನ ಬೆಳಗ 18 ವಯಸ್ಸಿನ ಹುಡುಗಿಯರು ಬಂದಿರ್ತಾರಲ್ಲ ಅವ್ರ ಬಗ್ಗೆ ಮಾತ್ರ ತಿಳಿದುಕೊಂಡಿ ನೋಡ ನಾನು. ಬಹುಶಃ ಆಂಟಿ ನೋಡಿರ್ಬೇಕಿ ಮಗ. ಅದಕ್ಕೆ ಮಗ ನೋಡಿ. ಅಲ್ಲ ನಿನ್ನ ಜೀವನಕ್ಕೆ ಏನಾರ ಮಾಡ್ಕೊಂಡಿ ನಾನು ಜೀವನಕ್ಕ ಏನು ಮಾಡಿಕೊಂಡಿಲ್ಲ. ಅಯ್ಯ ಮಾಮ ಮತ್ ನಿನ್ ಜೀವನ ನಡೆಯೋದು ಹೆಂಗ? ಅದೇನ್ ದೊಡ್ಡ ವಿಷಯ ಕಾವೇರಿ. ಕೆಲಸ ಇಲ್ದ ಸುಮ್ಮನೆ ಕುಂದ್ರಕ್ ನಾನೇ ಬಳ್ಳಾರಿ ಕುಂಟಿರಷ್ಟು ಮಾಡಿದ್ಯಾನ ಕಾವೇರಿ. ಏ ನಮ್ಮ ಮಾಮ ನಮ್ಮನ್ನೇ ಅವ್ನು ಲವ್ ಮಾಡಕತ್ತಿನ. ಜೀವನಕ್ಕೆ ಏನ್ ಮಾಡ್ಕೊಂಡಿ? ನಾನು ಜೀವನಕ್ಕಾಗಿ ಏನೂ ಇಲ್ಲ. ಅಯ್ಯ ಮತ್ ನಿನ್ ಜೀವನ ನಡೆಯೋದಂಗ ನೀನು ಊಟ ಬಟ್ಟೆ ಇದೆಲ್ಲ ಹೆಂಗ? ಅದಕ್ಕೆ ಯಾಕೆ ಚಿಂತೆ ಅಮ್ಮಿ, ನಮಗೇನು ಬದುಕೇನು ಕಮ್ಮಿ. ಬಹಳ ಆಸ್ತಿ ಮಾಡ್ಯಾಳ ನಮ್ಮ ಮಮ್ಮಿ. ಈ ಜೀವನ ಪೂರ್ತಿ ತಿಂದು ತೆಗೆದ್ರು ಸಹ ಆಸ್ತಿ ಈ ಸವೆಂಗಿಲ್ಲ ಕಾವೇರಿ, ಆಸ್ತಿ ಸವೆಂಗಿಲ್ಲ ನಮ್ದು. ಹಂಗಾದ್ರೆ ಎಷ್ಟೈತು ನಿನ್ನ ಆಸ್ತಿ? ನಮ್ಮ ಆಸ್ತಿ ಬಗ್ಗೆ ಕೇಳಕತ್ತ ನೋಡ್ರಿ ನಮ್ಮ ಹುಡುಗಿ ಕಾವೇರಿ. ನಮ್ಮ ಆಸ್ತಿ ಬಗ್ಗೆ ಕೇಳಕತ್ತಿಯಲ್ಲ ಕಾವೇರಿ. ಕಲೆದಿಂದ ಕಾಣ್ತಾ ಇರೋದ 50 ಎಕರೆ ಗತಿ ನಮ್ದು, 20 ಎಕರೆ ಎರೆಹೊಲ ನಮ್ದು. ಮತ್ತೆ ಮನೆಯಾಗ 4 ಕಾರು ಮತ್ತೆ 2 ಬೈಕ್. ಆದ್ರ ಮನ್ಯಾಗ 1 ಕೋಟಿ ಹತ್ತವಿಲ್ಲಿ 2 ಕೋಟಿ ರೂಪಾಯಿ ರೊಕ್ಕ. ಆದ್ರಾಗ ಕರಡಳ್ಳಿ ನೇಮಕಲ್ಲಪ್ಪನ ಮಗ ಅಂದ್ರೆ ಒಬ್ರ ಅದೀನಿ. ಸತ್ಯಕ್ಕೆ ನಾನು ಮಹಾರಾಜ. ನನ್ನ ಮದುವೆಯಾಗಿ ಬರೋ ಹುಡುಗಿ ಮಹಾರಾಣಿ ಕವಿರಿ, ಮಹಾರಾಣಿ. ಆದ್ರೂ ಅಡ್ಡಿಲ್ಲ. ನಿಮ್ಮ ಅಮ್ಮ ಬಹಳ ಚಲೋ ಆಸ್ತಿ ಮಾಡ್ಯಾಳ ನೋಡ್ ದೋಸ್ತ. ಹೌದು ಕಾವೇರಿ, ನಮ್ಮಮ್ಮ ಅಂದ್ರ ಏನ್ ಅಂದ್ಕೊಂಡಿದೀಯ? ನಮ್ಮ ಅತ್ತ ಅನ್ಕೊಂಡಿನಿ. ನಿಮ್ಮ ಅತ್ತಿನ ಸ್ಟ್ರಾಂಗ್ ಮದರ್. ಒಂದು ಸಾರಿ ಅದು ಹಠ ತಪ್ಪಂದ್ರ ಅದು ಆಗೋವರೆಗೂ ಬಿಡಂಗಿಲ್ಲ ಕಾವೇರಿ, ಆಗೋವರೆಗೂ ಬಿಡಂಗಿಲ್ಲ. ನಿಮ್ಮ ಅಮ್ಮ ಇನ್ನೂ ಬದುಕ್ಯಾಳ? ಯಾಕೋ ಬಾಯಿ ಬಿಗಿಡದು ಮಾತಾಡು. ನಮ್ಮ ಅವನು ಸಾಯಿಸ್ಬೇಕಂತ ಮಾಡಿ ನಾ ಕಾವೇರಿ ಗುಂಡು ಕಲಿತಂಗದ ನಮ್ಮ ಅಮ್ಮ. ಏನ ಬಾಯ ಬೆಂಡೆಕಾಯಿ ತಿರುಗಿ. ಅಲ್ಲ ನಿಮ್ಮಮ್ಮ ಸತ್ರ ನನಗೇನ ಲಾಭ? ಮತ್ತೆ ನಮ್ಮಮ್ಮ ಅದಳ ಇಲ್ಲ ಅಂತ ಯಾಕ ಕಡೆಗ? ಅಯ್ಯೋ ನಾ ಹಂಗಂದಿಲ್ಲ. ಅಕಸ್ಮಾತ್ ನಾಳೆ ಒಂದು ಹುಡುಗಿನ ಮದ್ವೆ ಆದ್ರ ಆಕಿಗೆ ಅತ್ತಿ ಕಾಟ ಇರ್ಲಾರ್ದಂಗ ಆಗತ್ತ ಅಂತ ಕೇಳಿದಿಷ್ಟ. ಇಷ್ಟ ಅಲ್ರಿ ಗೌರಳಿ ಬೆಳಗ್ ಬಂದ ಸ್ವಸ್ತ್ರ ಹತ್ತಿರ ಮನೆಗೆ ಎಷ್ಟು ಜನ ಜಗಳಾಡಿ ಬಂದಿರ್ರಿ. ಬಾಳ ಜಗಳಾಡಿ ಬಂದವ್ರ ನೋಡ್ರಿ ಎಲ್ಲಾರು. ಅದನ್ನೆಲ್ಲ ಮಂದೆ ಹೇಳ್ಬಾರ್ದ್ಲೆ. ಅಲ್ಲ ಕಾವೇರಿ, ಇದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಡೈತಿ ನೋಡ್ರಿ ಇಡೀ ಪ್ರಪಂಚದಾಗ. ಅತ್ತೆ ಸೊಸೆ ಜಗಳ ಕಾಯಂ ಬಿಡೈತ್ರಿ ನಮ್ ಕಾಯೋರ್ ಮನ್ಯಾಗ. ಅತ್ತೆ ಮಾಡಿದ್ದು ಸೊಸೆ ಗಿಡ್ಸಂಗಿಲ್ಲ, ಸೊಸೆ ಮಾಡಿದ್ದು ಅತ್ತೆ ಗಿಡ್ಸಂಗಿಲ್ಲ. ಈ ಅತ್ತೆ ಸೊಸೆ ಮಧ್ಯರಾತ್ರಿ ನಾವು ಉಪವಾಸ ಆಗ್ಬಿಡ್ತೀವಿ ನೋಡ್ರಿ, ಉಪವಾಸ ಆಗ್ಬಿಡ್ತೀವಿ. ಇವರ ಜಗಳ ಸಾಯವರೆಗೂ ಮುಗಿಯಂಗಿಲ್ಲ. ನಮಗೆ ತಪ್ಪಿದ್ದಲ್ಲ. ಈ ಅತ್ತೆ ಬುದ್ಧಿ ಮಾತನ್ನು ಹೇಳಿದ್ರೆ ಸೊಸೆ ಅದನ್ನ ಕಾಟ ಅಂದ್ಕೊಂಡ್ರಿ ಅಂದ್ರಿ, ಕಾಟ ಅಂದ್ಕೊಂಡ್ರಿ ಹಂಗ. ಅಲ್ಲ ಅತ್ತೆಲ್ಲ ಬುದ್ಧಿ ಮಾತಿನ ಕಾಟ ಅಂತ ಅನ್ಕೊಳ್ಕೊಂಡು ನಮಗೆ ಸ್ವಸ್ಥ ಹುಚ್ಚಿಡ್ಬೇಕು. ಹೊಸದಾಗಿ ಬಂದ ನಿಮ್ಮಂತ ಸುಂದರವಾದ ಹುಡುಗಿಯರಿಗೆ ಅತ್ತೆಯರು ಬುದ್ಧಿ ಮಾತನ್ನು ಹೇಳಿದ್ರೆ ತಪ್ಪಂದ್ರೆ ತಪ್ಪಂದ್ಕೊಂಡ್ರಿ ಹಂಗ. ಅತ್ತೆಯರ್ ನಾನು ಹುಚ್ಚರು ಮಾಡ್ಕೊಂಡು ಏನು ಮತ್ತೆ ಯಾರು ಹುಚ್ಚರಿಗೆ ಸಂಬಂಧವಿಲ್ಲದ ವಿಷಯಗಳನ್ನು ನಾವು ಮಾತಾಡಿ ಇಲ್ಲಿ ಕುಂತ್ಕೊಂಡಿದಾರಲ್ಲ ನಮ್ಮ ಮಾವನವರು ಅಣ್ಣ ತಮ್ಮಳು ಎಲ್ಲಾರ ಅವ್ರಿಗೆ ಬೋರ್ ಮಾಡಿಸ್ತಾ ಇದೀವಲ್ಲ. ಸತ್ಯ ನಾವಿಬ್ರು ಹುಚ್ಚರು ನೋಡಿ ಈಗ. ಹಿಂಗಂತೆ? ಹೌದು. ಹೋಗ್ಬಿಡ. ಮತ್ತೆ ಯಾರೆಲ್ಲ ಇಷ್ಟಪಟ್ಟೇನ? ಏನು ಕೇಳಕತ್ತೈತಲ್ಲ, ಲವ್ ಮಾಡ್ಬೇಕಂತ ಕೇಳಕತ್ತೀನಿ.
ನಾನು ಯಾರನ್ನು ಇಷ್ಟಪಟ್ಟಿಲ್ಲ ಕಾವೇರಿ. ನನ್ನನ್ನು ಇಷ್ಟಪಟ್ಟ ಹುಡುಗಿಯರ ಗೌರವ್ ಬೆಳಗ್ಗೆ ಕ್ಯೂ ನಿಂದಿರ್ತಾರ, ಕ್ಯೂ ನಿಂದಿರ್ತಾರ. ಎಲ್ಲ ಅಲ್ಲ ಅಕ್ಕಿ ಸ್ಟೋರ್ ಐತಲ್ಲ ಸೀನಿ ತೊಗೊಳಕ್ ಕ್ಯೂ ನಿಂದಿರ್ತಾರಣ್ಣ. ಏ ನಿಮ್ಮವನ ಕಾವೇರಿ ಯಾಕೆ ಯಾಕೆ ನಿಂದಿರ್ತಾರ? ಮತ್ತ ನನ್ನನ್ನು ಇಷ್ಟಪಟ್ಟ ಹುಡುಗಿಯರ ನಾನು ಬೆಂಗಳೂರಿಂದ ಸ್ವಿಫ್ಟ್ ಡಿಸೈರ್ ಕಾರಕ್ಕೆ ಬಂದಿರಂದ್ರ ನಮ್ಮ ಮನೆ ಎದುರು ಬಸ್ ಅಂತಗ್ಲಿದ್ದ ನಮ್ಮ ಮತ್ತೆ ಕಾಲ ಕ್ಯೂ ನಿಂದಿರ್ತಾರ, ಕ್ಯೂ ನಿಂದಿರ್ತಾರ. ಅದೆಲ್ಲ ಹೋಗ್ಲಿ ಬಿಡು ಕಾವೇರಿ, ನಂದ ವಿಷಯ ಬಿಡು. ನಂದು ಬಿಡು. ನೀನ್ ಯಾರನ್ನ ಇಷ್ಟಪಟ್ಟಿಯನ ಕಾವೇರಿ? ಅಯ್ಯೋ ಯಾಕೆ ಜನಗೆ ಜಗ ಸಿಕ್ಕಿಲ್ಲ ನೀನ? ಇಲ್ಲಿ ಬಗಲಾಗ್ರ ಬಾಯಲ್ಲಿ ಖಾಲಿ ಐತಿ. ಸಿಗೋಲ್ ಜಗ ಅವಾಗ ನಿಮ್ಮ ಮಾವನ ಕುಂದಿರ್ಸ್ಕೊಂಬಿಡ. ಯಾರವ ನಿಮ್ಮ ಮಾವನ ಅವ್ರನ್ನ ಲವ್ ಮಾಡೋದ್ ಚಲೋ. ಹುಡುಗರು ಲವ್ ಮಾಡಿ ಏನು ಮಾಡೈತಿ? ಇನ್ನು ಮುಂದನ್ನ ಅಂಕಲ್ ಲವರ್ ಶಂಭುಲಿಂಗ ಆಟ ಅನ್ಕೊಂಡ್ರಿ ಪ್ರತಾಪ್ ದೋಸ್ತ. ಅಲ್ಲ ಇಷ್ಟಪಟ್ಟಿನೂ ಅಲ್ಲ ಕೇಳ್ತೀನು. ಅದ ನೀವು ನನ್ನ ಮುದ್ದಿನ ಮಮ್ಮ, ಅವನೇನು ಸಂತೋಷ ಅಂದ್ರ ನನ್ನ ಪ್ರಾಣೇಶ. ಏ ನಿಮ್ಮ ಮಾವನ ಕಾವೇರಿ, ಯಾಕೆ ನಿಮ್ಮ ಅಪ್ಪನ್ನ ಆ ಪ್ರಾಣೇಶನ ಪ್ರೀತಿ ಮಾಡಿದ್ರಂತ ನಿನಗೆ ಗೊತ್ತಾ? ಆ ಪ್ರಾಣೇಶನ ಪ್ರೀತಿ ಮಾಡಿದ್ರೆ ಅಂತ ನಿನಗೆ ಮಕ್ಕಳ ಭಾಗ್ಯ ಇಲ್ಲ, ಕುಟುಂಬ ಭಾಗ್ಯನೂ ಇಲ್ಲ. ಯಾಕಂದ್ರ 3 ವರ್ಷದ ಹಿಂದೆ ಬಳ್ಳಾರಿ 3 ವರ್ಷದ ಹಿಂದೆ ರೇಣುಕಾ ಸ್ವಾಮಿ ಓಡಿಸ್ಬಿಟ್ಟು ಕೆಲಸ ಮಾಡ್ತಾ ಇದ್ದ. ಎರ್ರ ಬಿರಿ ತಿಂದ್ಬಿಡಣ. ಡಾಕ್ಟರ್ ಹತ್ರ ಹೋಗ್ಯಾನ, ಲೇ ಪ್ರಾಣೇಶ ನೀನ್ ಎರ್ರ ಬಿರಿ ತಿಂದ್ಬಿಟ್ಟಿಗೆ ನಿನಗೆ ಅಪ್ಪಂಡೇಶನ್ ಮಾಡ್ಬೇಕಲ್ಲ ಅಂತಾನ. ಡಾಕ್ಟರ್ ಮಿಸ್ಟೇಕ್ ಎಲ್ಲಿ ಕಟ್ ಮಾಡ ಗೊತ್ತಾನ? ಏನ್ ಮಾಡ್ರ? ಇಲ್ಲಿ ಕಟ್ ಮಾಡ. ಅಯ್ಯೋ ದುರ್ಯೋಧನನೇ, ಸಾರಿ ದುರ್ವಿಧಿಗೆ ಇದು ನಿಜವೇ? ಇಟ್ಸ್ ರಿಯಲಿ ಮಮ್ಮ? ಇಸ್ ರಿಯಲಿ? ಐ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಸೋ ಸ್ಯಾಡ್. ಬಿಡು, ಈ ಮಾಮನ ಮುಂದೆ ನಮ್ಮ ಸುದ್ದಿ ಹೇಳಿಲ್ಲ ಮತ್ತೆ ಇದನ್ನೆಲ್ಲ ನನಗ. ಅಲ್ಲ ಕಾವೇರಿ, ನಿನ್ನಂತ ಸುಂದರವಾದ ಹುಡುಗಿ ಮುಂದೆ ಇಂಥ ವಿಷಯಗಳಲ್ಲಿ ಹೆಂಗ್ ಹೇಳಕ್ ಬರುತ್ತಾ? ಹೆಂಗ್ ಹೇಳಕ್ಕಾಗತ್ತಾ? ನಾನು ಮತ್ತೆ ಮುಂದೆ ಅವನ ಮದುವೆ ನನ್ನ ಗತಿ ಹೆಂಗ? ನಿನ್ನ ಗತಿ ಗಂಗಾವತಿಯನ್ನು ನಿನ್ನ ಗತಿ ಗಂಗಾವತಿನ. ಇಲ್ಲಪ್ಪ ಅಂದ್ರೆ ನಮ್ಮ ಕಾಯಿ ಮುದ್ದೇನೇ ಗತಿ ನಿನಗೆ. ಯಾರು? ನಮ್ಮ ಕಾಯಿ ಮುದ್ದೇನೇ ಗತಿ ನಿನಗೆ. ಒಲ್ಲಪ್ಪ ಸಿಂಗಲ್ ಆಗಿ ನೋಡ್ ಬಾರಿ ಅದನವ. ಅಲ್ಲ ಇನ್ನ ಸಿಂಗಲ್ ಆಗಿ ಹಿಂಗ ಸಾಯ್ತೀನಿ. ಗಿಚ್ಚಿ ಗಿರಿಗಿಲಿ ಅದನವ. ಅಲ್ಲ ಮತ್ತೆ ಈ ಕಡೆ ಪಚ್ಚ ಆದ್ರೆ ಏನ್ ಮಾಡ್ಲಿ? ನನಕ ಒಲ್ಲಪ್ಪ ಅತ್ತ ಅವನ ಮದುವೆ ಆದ್ರೆ ನನ್ನ ಗತಿ ಹಂಗ ಅಂತೀನಿ. ಹಂಗಾರ ಡಾಕ್ಟರ್ ಸಾಲೆ ಪಡೆದ್ರೆ ಮಕ್ಕಳು ಆಗಂಗಿಲ್ಲ. ಇದಕ್ಕ ನೋಡ್ರಿ ಹೆಣ್ಣು ಮಕ್ಕಳಿಗೆ ಹೇಳಕ್ಕಾಗೋದಿಲ್ಲ ಅನ್ನೋದು ಅಲ್ಲ. ನೆಟ್ಟಿಗಿದ್ದವ್ರಿಗೆ ಮಕ್ಕಳು ಆಗೋದು ಕಷ್ಟ ಐತಿ. ಇನ್ನು ಕಟ್ಟ ಮಾಡಿಸ್ಕೊಂಡವ್ರಿಗೆ ಮಕ್ಕಳು ಹೆಂಗ್ರಿ ಆಗ್ತಾವ? ಆಗ್ತಾವೇನ್ರಿ? ಅನುಭವಿಸ್ತಿರಲ್ಲ ಹೇಳ್ರಿ. ಅಂದ್ರೆ ನರ ಕಟ್ಟು ಮಾಡಿದ್ರೆ ಮಕ್ಕಳು ಆಗೋದಿಲ್ಲ. ಆಗೋದೇ ಇಲ್ಲ. ಇವ್ರು ಕೇಳ್ತೀನಿ ಅವ್ರನ್ನ. ಅವ್ರನ್ನ ಕೇಳಿ ಹೇಳ. ಮನೆ ಸತ್ತಿಗಿತ್ತು ಸಮಾಧಾನ ಇರು. ಮನೆ ಮುಚ್ಚಿ ಬಿಟ್ಟೈತಿ ನೋಡ್ರಿ ಇವಳಿಗೆ ದಡ್ಡತನ. ನಾನು ಆಗ್ಲಿಂದ ಲಾಪ್ 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 ಬಡ್ಕೊಂತ ಇದ್ದೀನಿ. ಏ ನಿಮ್ಮವನ ಹೊರ ಕಟ್ಟಂದರ ಮಕ್ಕಳ ಹೊರ ಕಟ್ಟಂತ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರ ನಮ್ಮ ಚಂದ್ರಲಿಂಗಪ್ಪ ಮಾಮದ ನೋಡಿ ಅವ್ರು ನಾನು ಕೇಳಿ ಹೇಳ. ಯಾಕ ಚಿನ್ನ ಬಾಳ ಹಾಕತ್ತಿಯಲ್ಲ? ಮೇಲೆ ಕೇಸ ಹಾಕ್ತೀನಿ ಮಗ. ನಮ್ಮ ಪೊಲೀಸರನ್ನ ನಿಮ್ಮವ್ರನ್ನ ಬರ ನಮ್ಮ ಪೊಲೀಸರನ್ನ ಇಲ್ಲಿ ಮುಂದೆ ಕುಂದ್ರ ಕೇಳ್ತೀನಿ. ಅವ್ರನ್ನ ಕೇಳ ಗೌರಿ ಮಾಮ ಇವ್ರನ್ನೇನು ಕೇಳಬೇಕು? ಯಾರು ಅವನ ಬಾ ನೀ ಸರ ಫೈರ್ ಮಾಡ ಅಂದ್ರೆ ಜಿಪ್ಪುಳಲ್ಲ ಅಂತ ಹೇಳ್ತೀನಿ. ಸಾಯ್ತೀರಿ ಹಂಗ್ಯಾಕ್ ಮಾಡಿ ಸುಮ್ ಕುಂದ್ರಿ ದೋಸ್ತಿ. ಇಲ್ಲಿ ಎಲ್ಲ ಪಿಕ್ಚರ್ ಮುಗಿಸ ಬಂದ್ ಕುಂತಾರ್ರಿ ಇಲ್ಲಿ. ಇವ್ರನ್ನೇನ್ ಕೇಳ್ಬೇಕಿನ್ನ? ಒಂದು ಕೆಲಸ ಮಾಡ ದೋಸ್ತ, ಇನ್ನು ಮುಂದೆ ನಿನ್ನ ಕಾಯಮ್ಮ ನೀ ಹಾಕೊಂಡು ಕೆಲಸಕ್ಕೆ ವಿರಾಮ. ಮುಂದೆ ಪ್ರೇಮ ಓ ನನ್ನ ಮುತ್ತಿನ ಕಾವಿ, ಹಾಕಿದೆಯ ಪ್ರೇಮದ ಚೂರಿ, ತಾಳಲಾರದ ಪ್ರೇಮದ ಪರಿ, ಬೇಕಾದಾಗಲ್ಲ ನನ್ನ ಒಮ್ಮೆ ಕರಿಯ. ತಡೆಯಲ್ಲ ನೀ ನನ್ನ ಕರಿ ಅಂದಿ. ನನ್ನ ಯಾರ ಕರೆದ್ರಲ್ಲಿ? ಯಾರಪ್ಪ ಕರೆದಿದ್ದು? ಏ ಯಾರು ಕರೆದ್ರೆ ನನ್ನ ಹತ್ರ ಬನ್ನಿ. ಇಲ್ಲಿ ಇಲ್ಲ ಬಾ, ಚಡ್ಡಿ ಬರ್ಬೇಕೇನು? ಇಲ್ಲ ಬಾ. ಇವ್ವ ಸಟ್ಲ ಕರ್ಕೊಂಡು ಹೋಗಾರ್ರಿ ಇವ್ರು. ಹಂಗೆಲ್ಲ ಅನ್ಬೇಡ್ರ ಯಾರು. ನಿಮ್ಗೆಲ್ಲ ತಂಗಿ ಹಾಕಿನ. ಹೌದು ಕರನ ಮಾಮ. ತಡ ಯಾಕೆ ಚಾಲು ಮಾಡೀನಿ.
ಓಡಿ ಹೋಗಿ ನಿನ್ನ ಪ್ರೀತಿ ನಂಗೆ ವಾಹನ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಬೇರು ದಾರಿ ಸಿನಿಮಾ ಗೊತ್ತಾ ಅನಂತ್ ನಾಗು ನಿನಗೆ ಗೊತ್ತಾ ಬಯಲು ಸೀಮೆ ನನಗೆ ಗೊತ್ತು ಅಲ್ಲಿ ನಮ್ಮ ಜಮೀನಿತ್ತು ಮೋಡದಲ್ಲಿ ಒಂದು ಅರಮನೆ ಇತ್ತು ಎಷ್ಟು ಚೆಂದನಲ್ಲನೆ ಅಲ್ಲಿ ಮನೆ ಕಟ್ಟಿಕೊಂಡರೆ ಅಕ್ಕ ಬೇಳೆಗೆಲ್ಲ ಕೊಂಡರೆ ಕನಸು ನೀನೆ ಮನಸ್ಸು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಅಲ್ಲಿ ಮಕ್ಕಳು ಸಿಕ್ಕಲ್ಲಿ ಮಕ್ಕಳು ಸೀಟಲ್ಲಿ ಮುಟ್ಟಿದ ಬಂತು ಬುಗೋರ ನೀರು ಬಾರ ಸತ್ತಿಗೆ ಹೋಗೋಣ ಸಿನಿಮಾ ಟೆಂಟಲ್ಲಿ ಕೂರೋಣ ಭಾರತಕ್ಕೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಚಕ್ರವ್ಯೂಹ ಸಿನಿಮಾ ಗೊತ್ತಾ ಚೆಲ್ಲಿ ಚೆಲ್ಲಿ ಹಾಡು ಗೊತ್ತಾ ನಿನ್ನ ಪ್ರೇಮ ವ್ಯೂಹ ಗೊತ್ತು ಅಲ್ಲಿ ನನ್ನ ಜೀವಕ್ಕಿತ್ತು ಮೂರು ಹೊತ್ತು ಚಳಿ ಇರುವ ಊರು ಬೇಕು ನಂಗೆ ಚೆಲ್ಲುವ ಗೌರಿ ಶಂಕರಕ್ಕೆ ಹೋಗುವ ಅಲ್ಲಿ ಮಂಜು ಗಡ್ಡೆಯಾಗುವ ಚಳಿ ಚಳಿ ತಾಳನು ಈ ಚಳಿಯ ಗೆಳೆಯನೆ ಬಾರೆಯನೆ ಸನಿಹ ನಡುಗುವ ಮೈಯ ನೋಡಿದೆಯ ವಿರಹದ ತಾಪ ತೀರಿದೆಯ ಚಳಿ ಪ್ರೇಮ ಲೋಕ ಸಿನಿಮಾ ಗೊತ್ತಾ ನಿಂಬೆ ಹಣ್ಣಿನ ಹಾಡು ಗೊತ್ತಾ ಮೂರು ಲೋಕ ನಂಗೆ ಗೊತ್ತು ರಂಬೆ ಕೊಂಡೆ ಎಲ್ಲ ಗೊತ್ತು ಪಾರಿಜಾತ ನಂಗೆ ಬೇಕಯ್ಯ ಬೇಗ ಹೋಗಿ ನೀನು ತಾರಯ್ಯ ನಾನು ಈಗ ಅಲ್ಲಿ ಹೋದರೆ ರಂಬೆ ಮೇನಕೆಯ ತೊಂದರೆ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಬಾಲು ಈ ಬಾಲು ಇದು ರಂಭೆ ಮೇನಕಯ್ಯ ವಂಶದ ಬೀಡಾಗಿ ನೋಡು ಈ ಮಾಲು ಅಲ್ಲಿ ಮಬ್ಬಲ್ಲಿ ಸಿಕ್ಕಲ್ಲಿ ಬಂದ್ಬೈಟು ಸೀಟಲ್ಲಿ ಮುಟ್ಟಿನ ಬಸ್ಕೊಪ್ಪು ತೋರೆ ನೀರೆ ಬಾರು ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಾಬಾ ಬಾರ ಸಂತೆಗೆ ಹೋಗೋಣವ ಸಿನಿಮಾ ಟೆಂಟಲ್ಲಿ ಕೂರೋಣವ ಅಲ್ಲಿ ಮಕ್ಕಳಲ್ಲಿ ಸಿಕ್ಕಲ್ಲಿ ಮುತ್ತಿನ ಬಸ್ಕೊಪ್ಪು ತೋಳಗಿರೋ ಬಾರ ಸಂತೆಗೆ ಹೋಗೋಣವ ಸಿನಿಮಾ ಟೆಂಟಲ್ಲಿ ಕೂರೋಣವ ಬಾರು ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಮಾಮ ಹೋಗ್ ಬರ್ಲ ಮನೆಗಿನ್ನ ಪಿಕ್ಚರ್ ಚಲೋ ಇತ್ತಲ್ಲ ನನಗೆ ಇಷ್ಟ ಆಗೋಲ್ಲಪ್ಪ ಇಂಥವೆಲ್ಲ ನೋಡು ನಮಗೆ ಏನಾದ್ರು ಚೊಕ್ಕ ಟ್ರೆಂಡಿಂಗ್ ಬೇಕು ನಮಗೆ ಇಂಥವೆಲ್ಲ ಬರಬರಿ ಆಗೋಲ್ಲ ನಮಗೆ ಬಾಯ್ ಬಾಯ್ ಪ್ರಗೂಟ ಈ ರಾಜಕೀಯ ಎಂಬ ರಾಜಮಂದಿರದಲ್ಲಿ ರಾಜ ನಾನು ಮಂತ್ರಿ ಇವನು ಸುಳ್ಳಿನ ಸರಮಾಲೆಯನ್ನು ಕಟ್ಟಿ ಆಗದ ಆಶ್ವಾಸನೆಗಳನ್ನು ಈ ಮತದಾರರ ಮನದಲ್ಲಿ ಮೆತ್ತಿ ಗೆದ್ದ ಮೇಲೆ ಮತದಾರರಿಗೆ ಇಡುವವು ಬತ್ತಿ
ನಾನು ದುರ್ಯೋಧನ, ನಾನು ದುಶ್ಯಾಸನ. ಕೊನೆಯವರೆಗೂ ಇದು ನಮ್ಮದೇ ಆಸನ, ನಮಗಿಲ್ಲ ಯಾವುದೇ ಶಾಸನ. ಶತ್ರುಗಳನ್ನು ಚದುರಿಸಿ ಕೆಟ್ಟ ಕಟ್ಟುವ ಜಾಣ, ರಾಜಕೀಯ ವಿದ್ಯಾ ಪ್ರವೀಣ, ಈ ಹಾಲಿ ಅಬಕಾರ ಸಚಿವ ಶಂಕರ್ ಪಾಟೀಲ್. ಹೇಳಿದ ಪ್ರೀತಿಯ ಮಾತನ್ನು ಕೇಳದೆ ಸತಿ ಸಾವಿತ್ರಿ ಆಗಲು ಹೊರಟಿರುವ ಆ ಬಡ ಶಿವಪ್ಪನ ಮಗಳು ಶಾರದಾಳ ಬಾಳು ಏನೆಂದು ಹೇಳಲಿ ಮುಂದಿನ ದಿನಗಳಲ್ಲಿ. ಗಂಡನಿದ್ದರು ಬಂಡ ಬಾಳಾದಿತು, ಮಧ್ಯರಾತ್ರಿಯ ನಿದ್ದೆ ಗಣ್ಣಿನಲ್ಲಿ ತುಂಟಾಟವೇ ಆಡದೆ. ಆರಂಭವೇ ಹೀಗಿರುವಾಗ ಮುಂದೆ ಏನಾಗಬಹುದೆಂದು ಯೋಚನೆ ಮಾಡಿದ್ದೀರಾ? ಎಷ್ಟೋ ಪಾಪದ ಕೆಲಸಗಳು ಪುಣ್ಯದ ಕೆಲಸಗಳಾಗಿವೆ ನಮ್ಮಂತವರ ರಾಜಕೀಯದವರ ಜೀವನಕ್ಕೆ. ನಾವು ಕೆಟ್ಟವರು ಎಂದು ಗೊತ್ತಿದ್ದರು ಆರಿಸಿ ತರುತ್ತಾರಲ್ಲ, ಏನೆನ್ನಬೇಕು ಈ ಮತದಾರರ ಹುಚ್ಚುತನಕ್ಕೆ. ದನಗಳೆಂದರೆ ಹಿಗ್ಗು ಪಡುತ್ತಿರುವ ಗುಗ್ಗು ಜನಗಳಿಗೆ ಏನೆನ್ನಬೇಕು? ಶಾರದಾ, ನಿಮ್ಮ ಬದುಕಿಗೆ ಬೆಂಕಿ ಹಚ್ಚಿ ನಿಮ್ಮನ್ನು ಮಣ್ಣೊಳಗೆ ಮುಚ್ಚಿಸಿ ಹಾಕದಿದ್ದರೆ ನಿಮ್ಮ ಪಾಲಿನ ಯಮರಾಜ ನಮಸ್ಕಾರ ಶಂಕರ್ ಪಾಟೀಲ್ ಹಾಗೂ ತ್ಯಾಗರಾಜ್ ಅವರಿಗೆ. ರೈತ ಹೋರಾಟಗಾರರು, ರೈತ ಮುಖಂಡರು, ಶಿವಪ್ಪನವರು ಏನು ಈ ಕಡೆ? ಮನುಷ್ಯರಿಗೆ ಕಷ್ಟ ಬಂದಾಗ ಮೊದಲಿಗೆ ಆ ದೇವರ ಹತ್ರ, ನಂತರ ಯಾರಿಂದ ಸಹಾಯ ಆಗ್ತದೆ ಅವ್ರ ಹತ್ರ ಬರಲೇಬೇಕು. ಓ ಶಿವಪ್ಪ, ಬಂದ ವಿಷಯಗಳು ಸಾಕು. ಈ ದೇಶದ ಪರಿಸ್ಥಿತಿ ಈಗಾಗಲೇ ನಿಮಗೆ ಗೊತ್ತೇ ಇದೆ. ಕಳೆದ 3 ವರ್ಷಗಳಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ದನಗಳಿಗೆ ಮೇವಿಲ್ಲ, ನೀರಿಲ್ಲ. ರೈತರ ಕಷ್ಟಗಳು ಒಂದಲ್ಲ ಎರಡಲ್ಲ. ಕಳೆದ 3 ವರ್ಷಗಳಿಂದ ನೀವು ಅಧಿಕಾರದಲ್ಲಿ ಇದ್ದರ ಸಮಯ ಸ್ವಲ್ಪವಾದರೆ ಕೆಲಸವೇ ಆಗಿಲ್ಲ. ಶಿವಪ್ಪ, ಜನತೆ ಜಾನುವಾರುಗಳಿಗೆ ಒಳ್ಳೆಯದು ಮಾಡಿದರೆ ನಿನಗೇನು ಲಾಭ ಶಿವಪ್ಪ, ನಿನಗೇನು ಲಾಭ? 3 ಜನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಅವರ ಉಳುವು ನಮ್ಮ ಉಳುವು. ಓಹೋ, 21ನೇ ಶತಮಾನದಲ್ಲಿ ಇಂಥ ಮಹಾನುಭಾವಿಯನ್ನು ಕಂಡಿದೆಯಾ ಈ ನಮ್ಮ ಭವ್ಯ ಭಾರತ ದೇಶ? ಈ ಸಮಾಜದಲ್ಲಿ ಬರೀ ನಾನು ನನ್ನದು ಎನ್ನುವ ಅಹಂಕಾರದ ಅವಿವೇಕಿಗಳೇ ತುಂಬಿಕೊಂಡಿದ್ದಾರೆ ಎಂದುಕೊಂಡಿದ್ದೆ ಈ ನಮ್ಮ ಭವ್ಯ ಭಾರತದಲ್ಲಿ. ಆದರೆ ಬೇರೆಯವರ ಬದುಕು
ನನ್ನ ಬದುಕು ಬೇರೆಯವರ ಉಳಿವು, ನನ್ನ ಉಳಿವು ಬೇರೆಯವರ ಸಂತೋಷ, ನನ್ನ ಸಂತೋಷ ಎನ್ನುವ ನಿಸ್ವಾರ್ಥದ ಪ್ರಜೆಯನ್ನು ನಾನು ಇಲ್ಲೇ ಈಗಲೇ ಕಂಡದ್ದು. ನಮ್ಮ ಯಾಕೆ ಸರ್ ಅಷ್ಟು ಕೇವಲವಾಗಿ ಕಾಣುತ್ತಿದ್ದೀಯಾ ನಮ್ಮ ಭಾರತ ದೇಶದ ಪ್ರಜೆಗಳನ್ನು? ಭಾರತ ದೇಶದಲ್ಲಿ ಬರೀ ಮೋಸಗಾರರು, ಸುಳ್ಳರು, ಕಳ್ಳರು ಇದ್ದಾರೆ ಅಂದುಕೊಂಡಿದ್ದೀರಾ? ಕಾಯಕವೇ ಕೈಲಾಸವೆಂದು ಬಸವ ಸಮಾಜ ಸುಧಾರಣೆ ಮಾಡಿಕೊಟ್ಟ ಬಸವಣ್ಣನವರು ಹುಟ್ಟಿದ್ದು ಇದೇ ಪುಣ್ಯ ಭೂಮಿಯಲ್ಲಿ. ಅಂಗಲೇಖರಿಯನ್ನು ಆಸ್ತಿಯಾಗಿ ದುಡಿಯಲು ದಾರಿ ಮಾಡಿಕೊಟ್ಟ ಪುಟ್ಟರಾಜ ಗವಾಯಿಗಳು ಹುಟ್ಟಿದ್ದು ಇದೇ ಪುಣ್ಯ ಭೂಮಿಯಲ್ಲಿ. ಇಷ್ಟೇ ಯಾಕೆ ಸಾರ್, ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ, ಅನ್ನದಾನ ನೀಡಿ ನೋಡಿಕೊಳ್ಳುತ್ತಿರುವ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಜನಿಸಿದ್ದು ಇದೇ ಪುಣ್ಯ ಭೂಮಿಯಲ್ಲಿ. ಇಷ್ಟೇ ಯಾಕೆ ಸಾರ್, ದೇಶಕ್ಕಾಗಿ ದುಡಿದ ಮಡುದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, B.R. ಅಂಬೇಡ್ಕರ್ ಹುಟ್ಟಿದ್ದು ಇದೇ ನಮ್ಮ ದೇಶದಲ್ಲಿ. ಏ ಶಿವಪ್ಪ, ನೀವೇನು ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಿದ್ದೀರಿ ಏನ್ರಿ? ಅಲ್ಲ, ನಿಸ್ವಾರ್ಥಿಗಳು ಎಂದ ಒಂದೇ ವಿಷಯಕ್ಕೆ ಇಷ್ಟೊಂದೇ ನಿಮ್ಮ ಭಾಷಣ? ಇದು ಭಾಷಣ ಅಲ್ಲ ಸಾರ್, ನೀವು ಹೇಳಿದ ಮಾತಿಗೆ ಈಗ ಹೇಳಬೇಕಾಯಿತು. ಅಲ್ಲ ರೀ ಶಿವಪ್ಪ, ನಾವಿಬ್ಬರು ಏನ್ ಕರ್ಮ ಮಾಡಿವ್ರಿ? ಅಲ್ಲ, ನಿಮ್ಮ ಪುಣ್ಯ ಮಾಡಿದ ಪಟ್ಟಿಯಲ್ಲಿ ನಮ್ಮಿಬ್ಬರ ಹೆಸರೇ ಇಲ್ವಲ್ರಿ? ಅಂತ ಹೇಗದ ಕೆಲಸ ನೀವೇನು ಮಾಡಿದ್ರಿ ಹೇಳು? ಮತ್ತೆ ನೀವೇನಾದ್ರೂ ಮಾಡಿದ್ರೆ ನಾನು ನಿಮ್ಮ ಹತ್ರ ಬರೋದು ಬೇಕಾಗಿದ್ದಿಲ್ಲ. ಏ ಶಿವಪ್ಪ, ಅಂದ್ರೆ ನಾವು ನಿನ್ನ ಕಣ್ಣಿಗೆ ದಂಡ ಪಿಂಡ ರಾಜಕಾರಣಿಗಳ ತರ ಕಾಣ್ತಿದ್ದೀವಿ. ಅದನ್ನೇನು ಬಾಯಿ ಕರೆದು ಬೇರೆ ಹೇಳಬೇಕೇನು ನಿಮಗೆ? ಏ ಶಿವಪ್ಪ, ಅಷ್ಟಕ್ಕೂ ಈ ಜನಗಳೇನು ನಮಗೆ ಸುಮ್ಮನೆ ಮತ ಹಾಕಿದ್ದಾರ? ಹಣ, ಸಾರಾಯಿ, ಸೀರೆ ಇಂಥದ್ದನ್ನೆಲ್ಲ ಕೊಟ್ಟಿಲ್ವಾ? ತಪ್ಪು ನಿಂಬದಲ್ಲ ರೀ. ಹಣ, ಸರಾಯ, ಸೀರೆ ಅಂತೇಳಿ ಮರಳಾಗಿ ಮತ ನೀಡಿ ನಮ್ಮ ಜನರು ತಮ್ಮನ್ನ ತಾವೇ ಸುಟ್ಟುಕೊಂಡಂಗಾಗಿದೆ ನಮ್ಮ ಜನರು. ಇಷ್ಟೇ ಯಾಕೆ? ಏ, ನೀವೇನು ಮಹಾತ್ಮ ಗಾಂಧೀಜಿ ತುಂಡೇನ್ರಿ? ಬರೀ ಸತ್ಯ 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 ಎಂದು ಬಾಯಿ ಬರೆದುಕೊಳ್ಳುತ್ತೀರಲ್ಲ. ನಮ್ಮ ಅಧಿಕಾರದ ಅವಧಿಯಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿಸಿಲ್ಲ. ಪ್ರತಿ ಹಳ್ಳಿಗೂ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಅಷ್ಟೇ ಏಕೆ, ಪ್ರತಿ ಹಳ್ಳಿಗೂ ಜನರ ಓಡಾಟಕ್ಕೆ ಅನುಕೂಲ ಆಗಲೆಂದು ಸುಂದರವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇಷ್ಟೆಲ್ಲ ಕೆಲಸಗಳು ನಮ್ಮ ಅವಧಿಯಲ್ಲಿ ಆಗಿರೋದು. ಹೇಳಿಕೊಳ್ಳಬೇಕಾಯಿತು ನಿಮ್ಮ ಕೆಲಸ ವೈಖರ್ಯವನ್ನು ಕಳೆದ 3 ವರ್ಷಗಳಲ್ಲಿ ಬರೀ 3 ಕೆಲಸವೂ ಮಾಡಿ ನಾವೇ ಉತ್ತಮರು ಎಂದು ಹೇಳಿಕೊಳ್ಳುತ್ತಿರಲ್ಲ. ನಿಮ್ಮ ಮಾತು ನಿಮಗೆ ಚಂದ ಕಂಡಿದೆ ಹೊರತು ನಿಂತ್ಕೊಂಡವರಿಗೆ ಯಾರಿಗೆ ಚಂದ ಕಂಡಿಲ್ಲ. ಏ ಶಿವಪ್ಪ, ನೀವೇನಂತ ಕೇಳಕ್ಕೆ ನಾವೇನು ನಿನ್ನಪ್ಪನ ಮಕ್ಕಳೇನ್ರಿ? ಇಷ್ಟಕ್ಕೂ ಈ ಜನ ನಮಗೆ ಸುಮ್ಮನೆ ಮತ ಹಾಕಿದ್ದಾರ? ಹಣ, ಸಾರಾಯಿ, ಸೀರೆ ಇಂಥದ್ದನ್ನೆಲ್ಲ ಕೊಟ್ಟಿಲ್ವಾ? ತಪ್ಪು ನಿಂಬದೆಲ್ಲ ಬಿಡಿ. ಹಣ, ಸರಾಯ, ಸೀರೆ ಅಂತೇಳಿ ಮರಳಾಗಿ ಮತ ನೀಡಿ 5 ವರ್ಷದ ಭವಿಷ್ಯವನ್ನು ಬೂತುಗಳ ಕೈಯಲ್ಲಿ ಕೊಟ್ಟಂಗಾಗಿದೆ ನಮ್ಮ ಜನರು.
ಆಚಾರ ಗೊತ್ತಿಲ್ಲದ ಅನಾಚಾರಿಗಳಿಗೆ ಅಧಿಕಾರದ ಆಡಳಿತ ಕೊಟ್ಟು ತಮ್ಮನ್ನೇ ತಾವೇ ಸುಟ್ಟುಕೊಂಡಂಗಾಗಿದೆ ನಮ್ಮ ಜನರು. ನಿಮ್ಮಂತ ಅವೇಕಿಗಳಿಗೆ ಗೊತ್ತು ಭಾರತದ ಅಭಿವೃದ್ಧಿಯಾದಿ. ಏ ಶಿವಪ್ಪ, ಏ ಶಿವಪ್ಪ, ಎಲುಬಿಲ್ಲದ ನಾಲಿಗೆ ಎಂದು ಹೇಗೆ ಬಂದರೆ ಹಾಗೆ ಬಗಳಿದರೆ ನಿನ್ನನ್ನು ಇಲ್ಲೇ ಜೀವ ತೆಗೆಯಬೇಕಾಗುತ್ತದೆ. ತ್ಯಾಗರಾಜ್, ಏನು ಎದುರಿಸ್ತದೆ ಅಂದ್ರೆ ನಿಮಗೆ ನಿಮ್ಮಂತ ಗುಂಡ ರಾಜಕಾರಣಿಗಳ ಎಷ್ಟು ಜನರು ನೋಡಿಲ್ಲ. ನಿಮ್ಮ ಅಧಿಕಾರವನ್ನು ಕಿತ್ತೊಗೆಲೆದ್ದರೆ ನನ್ನ ಶಿವಪ್ಪನೇ ಅಲ್ಲ. ಏ ಶಿವಪ್ಪ, ಒಂದು ನಿಮಿಷ ನಿಲ್ಲು. ಇನ್ನು 1 ವರ್ಷದಲ್ಲಿ ನಮ್ಮ ಅಧಿಕಾರವಿರುತ್ತೋ ನಿನ್ನ ಜೀವ ಹೋಗುತ್ತೋ ನೋಡೋಣ. ಚಾಲೆಂಜ್. ನಮಗಿನ್ನು ಒಂದೇ ಕುಟುಂಬದ 3 ಜನ ವೈರಿಗಳು. ಶಿವಪ್ಪ, ಶಾರದಾ, ಪ್ರಕಾಶ್. ನನ್ನ ದೇಶ ಮರಸದ ನೀರಿಗೆ ಕೊಚ್ಚಿ ಹೋಗಬೇಕು ಈ 3 ಪ್ರಾಣಗಳು ಶರೀರವು ಸಿಗದಂತೆ. ಆ ಶಾರದಳನ್ನು ಅತ್ಯಾಚಾರ ಮಾಡಿ ಶಾರದಾ, ನಿನ್ನನ್ನು ಅನುಭವಿಸುವ ಆಸೆ ಮನಕ್ಕಿನ್ನೂ ಹೋಗಿಲ್ಲ. ಆರಾಧಿಸುತ್ತಿದೆ ಎನ್ನಯ ಮನ. ಒಂದು ರಾತ್ರಿಯ ನೆರಳಲ್ಲಿ ನಿನ್ನೊಂದಿಗೆ ಆಡಲೇಬೇಕೆ? ಬಾ ಶಾರದಾ, ಬಾ. ಬಯಸಿದ ಬಯಕೆಯನ್ನು ಈಡೇರಿಸಿಕೊಳ್ಳದೆ ಎಂದೂ ಬಿಡೋದಿಲ್ಲ. ಈ ಛಲ ಬಿಡದ ಛಲದಾಂಕ ಕಲಿಯುಗದ ತ್ಯಾಗರಾಜ. ಬೇಕಾಗಿದೆ ನಾನೀಗಲೇ ಕೊಡುವೆ. ನಮ್ದೆ ಶಿವಯ್ಯಾರದ ರಂಭೆ, ಗೊಂಬೆ ನಾಗರ ಕೂಡದ ಗೊಂಬೆ.
ಸೌಂದರ್ಯಕ್ಕೆ ನಾವೊಂದನೇ ರ್ಯಾಂಕು ಎಲ್ಲರೂ ಮನದಾಸೆಗೆ ನಾನಾಗುವ ಲಿಂಕು ಸಂತೋಷ ಇದರಲ್ಲೇ ಸ್ವರ್ಗ ಕಂಡದೊರಲ್ಲೇ ಎಲ್ಲರೂ ನಾವಲ್ಲೇ ಏನೇನೋ ಕೊಡಬಲ್ಲೆ ಸಂತೋಷ ಇದರಲ್ಲೇ ಸ್ವರ್ಗ ಕಂಡದೊರಲ್ಲೇ ಎಲ್ಲರೂ ನಾವಲ್ಲೇ ಏನೇನೋ ಕೊಡಬಲ್ಲೆ ಕೊಟ್ಟಾಗ ಶಕ್ತಿ ಬ್ರಹ್ಮೆ ಶಿವಯ್ಯಾರದ ರಂಭೆ ಗೊಂಬೆ ನಾಗರಪುರದ ಗೊಂಬೆ ಹುಣ್ಣಿನ ಬೆಳದಿಂಗಳು ಮೈ ತುಂಬಿದ ಹೆಣ್ಣು ಗುಂಪರು ಎಲ್ಲರಿಗೂ ನನ್ನ ಮೇಲೆ ಕಣ್ಣು ನಕ್ಕರೆ ನವರತ್ನವು ಕಲ್ಲಾಡುವ ಸೊಬಗು ಸಿಕ್ಕರೆ ಸಂತೋಷವು ಕೈ ಸೇರಿದ ಬೆರಗು ನಾ ಕಣ್ಣ ಬಿಟ್ಟಾಗ ಮೈ ಮುಟ್ಟಿ ನಕ್ಕಾಗ ತಲಕಾಡು ಮರುಳಾಯ್ತು ಮಾಲಿಂಗಿ ಮಡುವಾಯ್ತು ನಾ ಕಣ್ಣ ಬಿಟ್ಟಾಗ ಮೈ ಮುಟ್ಟಿ ನಕ್ಕಾಗ ತಲಕಾಡು ಮರುಳಾಯ್ತು ಮಾಲಿಂಗಿ ಮಡುವಾಯ್ತು ಎಲ್ಲರಲ್ಲಿ ಏನಾಯಿತೋ ಶಕ್ತಿ ರಂಭೆ ಶಿವಯ್ಯಾರದ ರಂಭೆ ಗೊಂಬೆ ನಾಗರಪುರದ ಗೊಂಬೆ ನನ್ನ ಕದರೂರು ಆ ಗೊಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಒಂದಿದೆ ನನ್ನ ಬಡಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ ಶಕ್ತಿ ಅಕ್ಕ ಅಕ್ಕ ಯಾರಿದ್ದೀರಿ ಮನ್ಯಾಗ? ಯಾರು ಯಾರು ನೀವು ಯಾರು ಬೇಕಾಗಿತ್ತು ನಿಮಗೆ? ನನ್ನ ಹೆಸರು ಸುರೇಶ್ ಅಂತ. ಈ ಮನೆಗೆ ಶಾರದಾ ಅಕ್ಕನನ್ನು ಕೊಟ್ಟಿತ್ತಲ್ಲ ಅವರ ಚಿಕ್ಕಮ್ಮನ ಮಗ ಸುರೇಶ ನಾನು. ಶಾರದಾ ಅತ್ತಿಗೆ ಅಣ್ಣನ ಜೊತೆ ಜಗಳ ಮಾಡಿ ತವರಮ್ಮನೆ ಸೇರಿ 6 ತಿಂಗಳಾಯ್ತು. ಯಾಕೆ ನಿಮಗೆ ಗೊತ್ತಿಲ್ವೇ? ಇಲ್ಲ, ನನ್ನ ದೊಡ್ಡಪ್ಪ ಶಿವಪ್ಪ ಅವರು ಈ ವಿಷಯವನ್ನು ಹೇಳೇ ಇಲ್ಲ. ಅಂದಾಗೆ ನೀವು? ನಾನು ಪ್ರಕಾಶನ ತಂಗಿ ಗೀತಾ ಅಂತ BA ಓದ್ತಾ ಇದ್ದೀನಿ. ಹೌದಾ? ನಂದು ಈಗಾಗಲೇ BA ಮುಗಿದಿದೆ. ವ್ಯವಸಾಯದ ಕೆಲಸಕ್ಕಾಗಿ ನನ್ನ ದೊಡ್ಡಪ್ಪ ಶಿವಪ್ಪ ಅವರು ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಹೌದಾ? ಕುಳಿತುಕೊಳ್ಳಿ, ಕಾಫಿ ತರ್ತೇನೆ. ಎಲ್ಲಿ ಬಿಡಿ ಗೀತಾ, ಸುಮ್ಮನೆ ಯಾಕೆ ತೊಂದರೆ ತಗೋತೀರಾ? ಏನ್ರಿ, ಮನೆಗೆ ಬಂದ ಅತಿಥಿಯನ್ನು ಸತ್ಕಾರ ಮಾಡುದು ತೊಂದರೆ? ಹಾಗಲ್ಲ ಗೀತಾ, ಇನ್ನೊಮ್ಮೆ ಬಂದಾಗ ಕುಡಿದಾಯ್ತಂತ. ಏಕೆ? ಈಗ ಕುಡಿದ್ರೆ ಇನ್ನೊಂದು ಸರಿ ಬಂದಾಗ ನಾನು ಕಾಫಿ ಕೊಡುವುದಿಲ್ವೇನು? ನೀವು ಬಹಳ ಚೆನ್ನಾಗಿ ಮಾತಾಡ್ತೀರ ನೋಡಿ ಗೀತಾ. ಕಾಫಿ ವಿಷಯ ಆಗಿಲ್ಲ ಗೀತಾ. ಅವರಿಬ್ಬರು ಜಗಳಾಡೋಕೆ ಕಾರಣವೇನು? ಅಣ್ಣ ಅತ್ತಿಗೆ ಪ್ರೀತಿ ಮಾಡಿನೇ ಮದುವೆ ಆದ್ರು. ಆದ್ರೆ ಅತ್ತಿಗೆ ಯಾರ್ದೋ ಚಾಡು ಮಾತನ್ನು ಕೇಳಿ ಸುಳ್ಳಿಗೆ ಜಾರಿ ಬಿದ್ದು ತನ್ನ ಸಂಸಾರನೇ ತಾನೇ ಹಾಳು ಮಾಡಿಕೊಳ್ಳು. ಮಾತಿಗೆ ಶ್ರೀರಾಮಚಂದ್ರನು ನನ್ನನ್ನು ಕಾಮಕ ಕಾಮಕ ಅಂತ ಹೇಳಿ ಬಿಟ್ಟು ಹೋದ್ರು ನಿಮ್ಮ ಅಕ್ಕ.
ಗೀತಾ, ಶಾರದಾ ಅಕ್ಕನಿಗೆ ತಮ್ಮ ತಪ್ಪಿನ ಅರಿವಾಗಿಲ್ಲವೇ? ತಪ್ಪಿನ ಅರಿವಾಗಿದ್ರೆ ಇಷ್ಟೊತ್ತಾಗ್ಲೇ ಅಣ್ಣನನ್ನು ಸೇರ್ಬೇಕಾಗಿತ್ತ ಅವರು. ನಿಜ, ಅರಿವಾಗಿದ್ದರೆ ಸೇರಬೇಕಾಗಿತ್ತು. ಆದರೆ ಅಕ್ಕನಿಗೆ ಅರ್ಥ ಮಾಡಿಸುವುದು ಹೇಗೆ? ಇಲ್ಲಿ ನೋಡಿದ್ರೆ ಅಣ್ಣ ಹಠಮಾರಿ, ಅಲ್ಲಿ ನೋಡಿದ್ರೆ ಅತ್ತಿಗೆ ಹಠಮಾರಿ. ಇವರಿಬ್ಬರು ಒಂದುಗೂಡಿಸೋದೇ ನನಗೆ ಕಷ್ಟದ ಕೆಲಸ ಆಗಿದೆ. ಸಂಸಾರದ ಮೇಲೆ ಇಬ್ಬರಲ್ಲಿ ಒಬ್ಬರಾದ್ರೂ ಸಮಾಧಾನವಾಗಿರ್ಬೇಕಾದ್ರೆ ಇಬ್ಬರು ಕೂಡ ಅದು ಆ ಮಾತೇ ಇಲ್ಲ ಅಂತಾರೆ. ಹೀಗಿರುವಾಗ ಏನು ಮಾಡೋದು? ಗೀತಾ, ನೀನು ನಿನ್ನ ಅಣ್ಣನಿಗೆ ಹೇಳಬೇಕಾಗಿತ್ತು, ಹೋಗಿ ಕರೆದುಕೊಂಡು ಬಾ ಅಂತ. ನಾನು ಸಾರಿ ಸಾರಿ ಹೇಳಿದ್ದೇನೆ, ನಮ್ಮಣ್ಣ ನನ್ನ ಮಾತಿಗೆ ಒಪ್ತಾನೆ ಇಲ್ಲ. ಅಲ್ಲ ಸುರೇಶ್, ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದ ಮೇಲೆ ನಾನೇಕೆ ಸಾರಿ ಕ್ಷಮೆ ಕೇಳಂತ ಹೇಳ್ತಾ ಇದ್ದೇನೆ. ಹೇಳು, ತಪ್ಪು ಮಾಡದೆ ಕ್ಷಮೆ ಕೇಳಲಾದ್ರೆ ಹೇಗೆ ಸಾಧ್ಯ? ನೀವು ಹೇಳೋದು ಸರಿ ಇದೆ ಗೀತಾ, ಆದರೆ ಅಕ್ಕನಿಗೆ ಹೇಗಾದರೂ ಮಾಡಿ ಒಪ್ಪಿಸಿ ಪ್ರಕಾಶ್ ಮಾಮನ ಕೂಡಿಸುವ ಭಾರ ನನ್ನದಿರ್ಲಿ ಗೀತಾ, ನನ್ನದಿರ್ಲಿ. ಆಯ್ತು ಸುರೇಶ್, ಅಣ್ಣ ಅತ್ತಿಗೆಯನ್ನು ಕೂರಿಸೋದ್ರಲ್ಲಿ ನಾನು ಕೂಡ ನಿಮ್ಮ ಜೊತೆ ಏನಾದರೂ ಹೇಳಬೇಕಾದ್ರೆ ನನ್ನನ್ನು ಕೇಳಿ, ನಾನು ಕೂಡ ಭಾಗವಹಿಸ್ತೇನೆ. ಥ್ಯಾಂಕ್ಸ್ ಗೀತಾ, ನನಗಿನ್ನು ಗೊತ್ತಾಗುತ್ತೆ, ನಾನಿನ್ನು ಬರ್ತೀನಿ. ಹಾ, ನೀವಿನ್ನು ಹೋಗ್ತೀರಾ? ಮತ್ತೇನು ತಗೊಂಡು ಹೋಗೋದು ಗೀತಾ? ನಿಮ್ಮ ಬ್ಯಾಗನ್ನ ಹೋ, ಮರ್ತೇ ಹೋಗಿದ್ದು ನೋಡಿ ಗೀತಾ, ಒಂದು ವಿಷಯ ಗೀತಾ. ಹೇಳಿ, ಏನಂತ?
ಆದ್ರೆ ಈಗ ಹೇಳ್ತಾ ಇದ್ದೀನಿ, ನೀನಂದ್ರೆ ನನಗೆ ತುಂಬಾ ಇಷ್ಟ ಗೀತಾ. ಏನಿದೆ, ಒಂದು ಸಾರಿ ನೋಡಿದಾಗೆ, ಎರಡನೇ ಸಾರಿ ಮಾತಾಡಿಸಿದೆ, ಮೂರನೇ ಸಾರಿ ಕೂಡೆಂಬ ಲೆಕ್ಕದಲ್ಲಿ ಎರಡನೇ ಸಾರಿ ನೋಡಿದ ತಕ್ಷಣ ಪ್ರೀತಿ ಆಯ್ತು ನನ್ನ ಮೇಲೆ ನಿಮಗೆ? ಪ್ರೀತಿ ಪ್ರೇಮಗಳು ಹೇಗೆ ಹುಟ್ಟುತ್ತವೋ ಹೇಗೆ ಬೆಳೆಯುತ್ತವೋ ಗೊತ್ತಿಲ್ಲ ಗೀತಾ. ನನ್ನ ಮನದಲ್ಲಿನ ವಿಷಯವನ್ನು ನಿನಗೆ ಮುಚ್ಚಿಡೇ ನೀನು ಯೋಚನೆ ಮಾಡಿ ಹೇಳಿ ಗೀತಾ. ನನಗಿನ್ನು ಒತ್ತಾಗುತ್ತೆ, ನಾನು ಬರ್ತೀನಿ. ಆಯ್ತು, ಹೋಗಿ. ನಮ್ಮ ಪತ್ರಿಕೆ ದಿನದಿಂದ ದಿನಕ್ಕೆ ಜನಪ್ರಿಯತೆಯನ್ನು ಪಡಿತಾ ಇದೆ. ಇದ್ದ ವಿಷಯಗಳನ್ನ ಇದ್ದಾಗೆ ಬರೆದರೂ ಕೂಡ ರಾಜಕಾರಣಿಗಳು ನಮ್ಮನ್ನು ಸೇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಶಂಕರ್ ಪಾಟೀಲ್ ಮತ್ತು ತ್ಯಾಗರಾಜನ ವಿಷಯಗಳು ದಿನೇ ದಿನೇ ಸುದ್ದಿ ಆಗ್ತಾ ಇದ್ದಾವೆ. ಅವರು ನಮ್ಮ ಮೇಲೆ ಏನೇ ಕೆಂಡ ಕಾರಿದರೂ ಸಹ ಇದ್ದ ವಿಷಯಗಳನ್ನ ಇದ್ದಾಗೆ ಬರೆದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಪತ್ರಿಕೆಯ ಉದ್ದೇಶ ಕೂಡ ಅದೇ. ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪಾ ಅಂತಂದ್ರೆ, ಈ ಊರಿಗೆ ಹೊಸದಾಗಿ ನನ್ನ ಸ್ನೇಹಿತ ಜಯಸಿಂಹ SP ಆಗಿ ಬಂದಿದ್ದಾನೆ. ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಹಾಗೂ ಒಳ್ಳೆಯ ವ್ಯಕ್ತಿ ಕೂಡ. ಮುಂದಿನ ದಿನಗಳಲ್ಲಾದರೂ ಈ ಊರಲ್ಲಿ ಬದಲಾಗಬಹುದು. ಕಳ್ಳ ಸಾಗಾಣಿಕೆಗಳು, ಅಕ್ರಮ ವ್ಯವಹಾರಗಳು, ರಾಜಕೀಯ ಬೊಂಬರಾಟಗಳು. ಇದೇನ್ ಜಯಸಿಂಹ, ನೆನೆದವರ ಮನದಲ್ಲಿ ಇಷ್ಟು ಹೊತ್ತು ನಿನ್ನ ಬಗ್ಗೆನೆ ಮಾತಾಡ್ತಾ ಇದ್ದಪ್ಪ. ಅದ್ಯಾಕಪ್ಪ ನನ್ನ ವಿಷಯ ಪತ್ರಿಕೆಯರ ಬಾಯಿ? ಏನಿಲ್ಲ ಜಯಸಿಂಹ, ನೀನು ಈ ಊರಿಗೆ ಹೊಸದಾಗಿ SP ಆಗಿ ಬಂದಿರೋದ್ರಿಂದ ಮುಂದೆ ಆದರೂ ಈ ಊರಲ್ಲಿ ಬದಲಾವಣೆ ದಿನಗಳನ್ನ ನೋಡ್ಬೋದಂತ ಯೋಚನೆ ಮಾಡ್ತಾ ಇದ್ದೀನ. ಖಂಡಿತ ಪ್ರಕಾಶ್, ಈ ಜಯಸಿಂಹನ ಅಧಿಕಾರ ಅವಧಿಯಲ್ಲಿ ಬದಲಾವಣೆಗಳು ಆಗಲೇಬೇಕು. ಆ ಅಕ್ರಮ ವ್ಯವಹಾರಗಳಿಗೆ ಕಡಿವಾಣ ಹಾಕಲೇಬೇಕು. ಈ ಜಯಸಿಂಹನ ಆಡಳಿತದ ಅರ್ಥವಿನ್ಯಾಸ ಮಾಡಿದ ಆ ಶಂಕರ್ ಪಾಟೀಲ್ ತ್ಯಾಗರಾಜ್ ಇವರ ಅಧಿಕಾರ ಕಿತ್ತುಕೊಳ್ಳಲೇಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಪ್ರಕಾಶ್. ಶಬಾಷ್ ಜಯಸಿಂಹ, ಶಬಾಷ್. ಈ ಊರಿಗೆ ಬರುವ ಮೊದಲೇ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಬಂದಿದ್ದೀಯಾ. ನನ್ನ ಆಸೆ ಕೂಡ ಅದೇ. ಒಟ್ಟಾರೆ ಆ ತ್ಯಾಗರಾಜ್ ಮತ್ತು ಶಂಕರ್ ಪಾಟೀಲ್ ಅಧಿಕಾರದ ಗಾಳಿಪಟ ಕೆಳಗೆ ಬೀಳಲೇಬೇಕು. ಈ ಪೊಲೀಸ್ ಪ್ರೆಸ್ ಒಂದಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯೋಣ. ಏನೇ ಅಡೆತಡೆ ಬಂದ್ರು ಹೋರಾಡೋಣ ಪ್ರಕಾಶ್. ಹೋಗಿ ಜಯಸಿಂಹ, ಹಾಗೆ ಇರೋಣ. ಮತ್ತೇನಪ್ಪ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ? ನಿನ್ನ ಮದುವೆ ಯಾವಾಗ? ಪ್ರಕಾಶ್, ಮದುವೆ ಏನೋ ಈ ವರ್ಷವೇ ಆಗ್ಬೇಕಾಯ್ತು. ಆದ್ರೆ ನನ್ನ ಅಕ್ಕನ ಮಗಳಿಗೆ ಸ್ವಲ್ಪ ಅಹಂಕಾರ. ಅದಕ್ಕೆ ಅವಳನ್ನು ಬಿಟ್ಟು ಬೇರೆ ಎಲ್ಲಿಯಾದ್ರೂ ನೋಡಿ ಮದುವೆ ಆದ್ರೆ ಆಯ್ತು ಅಂತ ಸುಮ್ಮನೆ ಇದ್ದೇನೆ. ಮತ್ತೆ ನಿಂದು ಶಾರದಾವದ ಸಂಸಾರ ದಾಂಪತ್ಯ ಹೇಗಿದೆ? ಮುರಿದು ಬಿದ್ದ ಸಂಸಾರವನ್ನ ಮತ್ತೇಕೆ ನೆನಪಿಸ್ತೀಯ ಜಯಸಿಂಹ? ವಾಟ್ ಏನ್ ಹೇಳ್ತಾ ಇದೆಯಾ ಪ್ರಕಾಶ್? ಮದುವೆಯಾಗಿ ವರ್ಷವಾಗಿಲ್ಲ, ಆಗ್ಲೇ ಸಂಸಾರ ಮುರಿದು ಬಿತ್ತ. ಯಾಕೆ ಅಂತ ಶಾರದೆಗೆ ಯಾರು ನಿನ್ನ ಗಂಡ ಬೇರೆಯವಳ ಸಹವಾಸ ಮಾಡಿದ್ದನೆಂದು ಹೇಳಿದ್ದಾರೆ. ಅದಕ್ಕೆ ನನ್ನ ಜೊತೆ ಜಗಳವಾಡಿ ತವರು ಸೇರಿದ್ದಾಳೆ ಜಯಸಿಂಹ, ತವರು ಸೇರಿದ್ದಾಳೆ.
ಇಂಥ ವಿಷಯವನ್ನು ಅರ್ಥೈಸಿ ಪುನಃ ಶಾರದವನ್ನು ಮನೆಗೆ ಕರೆದುಕೊಂಡು ಬರಬೇಕಾಯ್ತು ಪ್ರಕಾಶ್. ಜಯಸಿಂಹ, ಯಾವ ತಪ್ಪನ್ನು ಮಾಡಲಿಲ್ಲ ನಾನು ಅವಳನ್ನು ಏಕೆ ಕ್ಷಮೆ ಕೇಳಲಿ, ಕರೆದುಕೊಂಡು ಬರಲಿ? ಅವಳಿಗೆ ಸಂಸಾರ ಬೇಕಂದ್ರೆ ಬರ್ಲಿ, ಇಲ್ಲ ಜೀವನ ಪೂರ್ತಿ ಅಲ್ಲೇ ಉಳಿಯಲಿ. ಪ್ರಕಾಶ್, ಇಬ್ಬರು ಹಠವಾದಿಗಳಾದ್ರೆ ಹೇಗೆ? ಸಂಸಾರ ಇದ್ದ ಮೇಲೆ ಇಬ್ಬರಲ್ಲೊಬ್ಬರು ಸೋಲಲೇಬೇಕಲ್ವೇ? ನಾನಂತೂ ಸೋಲಲು ತಯಾರಿಲ್ಲ ಜಯಸಿಂಹ. ಹೆಣ್ಣಾದ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ಇನ್ನು ಗಂಡಸಾದ ನನಗೆಷ್ಟಿರಬೇಕು? ನಿಮ್ಮಂತ ಪತ್ರಕರ್ತರ ಹತ್ರ ನಮ್ಮಿಂದ ಮಾತನಾಡೋದೈತೆ. ಪೊಲೀಸರೇನು ಕಡಿಮೆ ಮಾತನಾಡೋದ್ರೆ ಜಯಸಿಂಹ? ಆಯ್ತು ಪ್ರಕಾಶ್, ನಿಮ್ಮ ಸಂಸಾರ ಸರಿಯಾಗಿ. ಓಕೆ ಜಯಸಿಂಹ, ನನಗಿನ್ನು ಕೆಲ್ಸಕ್ಕೆ ಗೊತ್ತಾಗುತ್ತೆ, ನಾನು ಬರ್ತೀನಿ.